ತಂದೆಯಾದ ದೇವರ ಇಚ್ಛೆ ಏನು ಗೊತ್ತಾ? ನನ್ನನ್ನು ದೇವರೇ ಸೃಷ್ಟಿ ಮಾಡಿದ್ದು. ಓಕೆ, ಈಗ ನನ್ನ ಕುರಿತಾಗಿ ದೇವರ ಇಚ್ಛೆ ಏನು ಕೇಳಿದರೆ, ದೇವರ ಇಚ್ಛೆ ಇಷ್ಟೇ: ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅವರಲ್ಲಿಟ್ಟ ವಿಶ್ವಾಸ ಮತ್ತು ವಿಶ್ವಾಸದ ಜೀವನ, ಆ ಮಾನಸಾಂತರದ ಜೀವಿತ, ಇದರ ಮುಖಾಂತರವಾಗಿ ನಾನು ನಿತ್ಯ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು, ಪಾಪ ಪರಿಹಾರವನ್ನು ಪಡೆದುಕೊಳ್ಳಬೇಕು, ನಿತ್ಯ ಜೀವ ಪಡೆದುಕೊಳ್ಳಬೇಕು. ಇದೇ ಅಪ್ಪನ ಇಚ್ಛೆ. ನಮಗೆಲ್ರಿಗೂ ಕೂಡ ಯೇಸು ಕ್ರಿಸ್ತರಂದರೆ ತುಂಬ ಇಷ್ಟ. ಇಷ್ಟನಾ? ಇಷ್ಟ. ಆದರೆ ಎಷ್ಟೋ ಜನ ಕ್ರೈಸ್ತರಿಗೆ ಯೇಸು ಕ್ರಿಸ್ತರು ಯಾರು ಅಂತ ಇವತ್ತಿನ ತನಕ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಕ್ರೈಸ್ತರಿಗೆ ಯೇಸು ಯಾರು, ಯೇಸು ಕ್ರಿಸ್ತರು ಯಾಕೆ ಬಂದರು ಅನ್ನೋದೇ ಇನ್ನೂ ಕೂಡ ಸರಿಯಾಗಿ ಅರ್ಥ ಆಗಿಲ್ಲ. ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬಂದಿದ್ದು, ಅಥವಾ ದೇವರು ಈ ಪ್ರಪಂಚಕ್ಕೆ ಮನುಷ್ಯನಾಗಿ ಬಂದಿದ್ದು, ಮನುಷ್ಯನ ಕಷ್ಟಗಳನ್ನು, ದುಃಖಗಳನ್ನು, ನೋವುಗಳನ್ನು, ಸಮಸ್ಯೆಗಳನ್ನು, ಕೊರತೆಗಳನ್ನು ತೆಗೆದುಹಾಕಲಿಕ್ಕೆ ಅಲ್ಲ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದು, ಅಥವಾ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು, ಮನುಷ್ಯನಿಗಿರುವ ಕಷ್ಟವನ್ನಾಗಲಿ, ದುಃಖವನ್ನಾಗಲಿ, ನೋವುಗಳನ್ನಾಗಲಿ ಇದೆಲ್ಲವನ್ನು ತೆಗೆದುಹಾಕಿ ಒಂದು ಒಳ್ಳೆಯ ಒಂದು ಆರ್ಥಿಕವಾದ ಪರಿಸ್ಥಿತಿ, ಸಾಮಾಜಿಕವಾದ ಸುಧಾರಣೆಯನ್ನು ಮಾಡಲಿಕ್ಕೆ ಅಲ್ಲ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ನಾವು ಅಂದ್ಕೊಂಡಿರ್ತೀವಿ ಯೇಸು ಕ್ರಿಸ್ತರು ಬಂದಿದ್ದು ಈ ಪ್ರಪಂಚದಲ್ಲಿ ಒಂದು ಎಕನಾಮಿಕ್ ಆದಂಥ ಒಂದು ಚೇಂಜ್ ಉಂಟು ಮಾಡಲಿಕ್ಕೆ, ಅಂದರೆ ಆರ್ಥಿಕವಾದ ಒಂದು ಬದಲಾವಣೆಯನ್ನು ತರಲಿಕ್ಕೆ ಯೇಸು ಬಂದಿದ್ದಾರೆ. ಸಾಮಾಜಿಕವಾದ ಒಂದು ಸುಧಾರಣೆಯನ್ನು ತರಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದಾರೆ. ಅಥವಾ ರಾಜಕೀಯವಾಗಿ, ಪೊಲಿಟಿಕಲ್ ಆಗಿ, ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ಯೇಸು ಬಂದಿದ್ದಾರೆ. ಈ ರೀತಿಯಲ್ಲಿ, ಅಥವಾ ಧಾರ್ಮಿಕವಾಗಿ, ರಿಲಿಜಿಯಸ್ ಆಗಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಏನೋ ಒಂದು ಹೊಸದನ್ನು ಮಾಡಲಿಕ್ಕೆ, ಉಜ್ಜೀವನವನ್ನು ತರಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದಾರೆ. ಅಥವಾ ಮನುಷ್ಯನ ಜೀವಿತದಲ್ಲಿ ಏನೋ ಒಂದು ಲೌಕಿಕವಾಗಿ, ವರ್ಡ್ಲಿ ಆಗಿ, ಪ್ರಾಪಂಚಿಕವಾಗಿ ಸುಧಾರಣೆಗಳನ್ನ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದಾರೆ. ಹೀಗೆ ಪ್ರಪಂಚದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲಿಕ್ಕೆ ಯೇಸು ಬಂದಿದ್ದಾರೆ, ಅಥವಾ ಯೇಸು ಬರ್ತಾರೆ ಎಂಬೊಂದು ನಿರೀಕ್ಷೆಯಲ್ಲಿ ಯಹೂದ್ಯ ಜನರಿದ್ದರು. ಇವತ್ತು ನಾವು ಕ್ರೈಸ್ತರು ಕೂಡ ಅದೇ ಒಂದು ನಂಬಿಕೆಯಲ್ಲಿ ಅನೇಕರು ಬದುಕ್ತಾ ಇದ್ದೀವಿ. ಇವತ್ತು ಅನೇಕ ಧ್ಯಾನಕೂಟಗಳು, ಧ್ಯಾನ ಕೇಂದ್ರಗಳು, ಅನೇಕ ಸಭೆಗಳು ಇದೆ. ಕಥೋಲಿಕವಲ್ಲದಂತಹ ಎಷ್ಟೋ ಇತರೆ ಸಭೆಗಳು ಪ್ರಪಂಚದಲ್ಲಿ ಇದೆ. ಅನೇಕ ಧ್ಯಾನ ಕೇಂದ್ರಗಳು, ಧ್ಯಾನಕೂಟಗಳು, ಪ್ರಾರ್ಥನಾ ಕೂಟಗಳು ಇದೆ. ಆದರೆ ಜನ ಹುಡ್ಕೊಂಡು ಹೋಗೋದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಲಿಕ್ಕೆ. ಆರ್ಥಿಕವಾದ ಪರಿಸ್ಥಿತಿ ಅಂದರೆ ಹಣಕಾಸಿನ ಪರಿಸ್ಥಿತಿ, ಅವರ ಜೀವನದ ಸಾಲಗಳು, ಅವರ ಜೀವಿತದ ಹಣಕಾಸಿನ ಪರಿಸ್ಥಿತಿ, ಇದು ಸುಧಾರಣೆ ಆಗಬೇಕು, ಇದೊಂದು ಒಳ್ಳೆಯ ಅವಸ್ಥೆಗೆ ಬರಬೇಕು. ಅಥವಾ ಅವರ ಜೀವನದಲ್ಲಿ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ವಿಷಯಗಳು ಅದು ಸರಿಯಾಗಬೇಕು. ಸೈಟು, ಜಮೀನು, ಮನೆ ಕಟ್ಟೋದು, ಈ ರೀತಿ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಆಗೋದು, ಈ ರೀತಿ ವ್ಯವಸ್ಥೆಗಳೆಲ್ಲವೂ ಸರಿಯಾಗಬೇಕು. ಇನ್ನು ಕೆಲವರು ಅನಾರೋಗ್ಯದ ನಿಮಿತ್ತವಾಗಿ ಹೋಗೋರಿದ್ದಾರೆ. ಒಳ್ಳೆಯ ಒಂದು ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಬದುಕಬೇಕು, ನಾವು ಪ್ರಪಂಚದಲ್ಲಿ ಸುಖವಾಗಿ ಬದುಕಬೇಕಾದ್ರೆ ಒಳ್ಳೆ ದೇಹ ಬೇಕು, ಒಳ್ಳೆ ಆರೋಗ್ಯ ಬೇಕು. ಸೊ ಆರೋಗ್ಯ ಸುಧಾರಣೆಗಾಗಿ ಧ್ಯಾನ ಕೇಂದ್ರಗಳಿಗೆ, ಪ್ರಾರ್ಥನೆಗಳಿಗೆ, ಪುಣ್ಯಕ್ಷೇತ್ರಗಳಿಗೆ, ಅನೇಕ ಸಭೆಗಳಿಗೆ, ಒಂದು ಸಭೆ ಬಿಟ್ಟು ಇನ್ನೊಂದು ಸಭೆಗೆ ಹೋಗುವಂಥವ್ರು ಅನೇಕರಿದ್ದಾರೆ. ನಮಗೊಂದು ಒಳ್ಳೆ ರೀತಿಯ ಒಂದು ಧಾರ್ಮಿಕ ವ್ಯವಸ್ಥೆ ಬೇಕು ಈ ಸಮಾಜದಲ್ಲಿ. ರಿಲಿಜಿಯಸ್ ಸಿಸ್ಟಮ್ ಇಲ್ಲಿ ಸರಿ ಇಲ್ಲ. ಕೆಲವರು ಹೇಳ್ತಾರಲ್ಲ, ಕ್ಯಾಥಲಿಕ್ ಚರ್ಚಲ್ಲಿ ಸರಿ ಇಲ್ಲ, ಆದ್ದರಿಂದ ನಾವು ಇನ್ನೊಂದು ಸಭೆಗೆ ಹೋಗ್ತೀವಿ. ಆ ಸಭೆಯಲ್ಲಿ ಇದ್ಮೇಲೆ ಇಲ್ಲಿನ ಒಂದು ಧಾರ್ಮಿಕ ಪರಿಸ್ಥಿತಿ ಸರಿ ಇಲ್ಲ, ಇನ್ನೊಂದು ಸಭೆಗೆ ಹೋಗ್ತೀವಿ. ಈ ರೀತಿ ಬೇರೆ ಜಾತಿಯಿಂದನೂ, ಬೇರೆ ಡಿನಾಮಿನೇಷನಿಂದನೂ, ಬೇರೆ ಬೇರೆ ಪಂಗಡಗಳಿಗೆ ನಾವು ಹೋಗುವಂಥವ್ರಾಗಿದ್ದೀವಿ ಎಷ್ಟೋ ಜನ. ಆದರೆ ನಿಜವಾಗಲೂ
ಯಾಕೆ ಕ್ರೈಸ್ತರಾದ ನಾವು ಈ ರೀತಿ ಬದುಕ್ತಾ ಇದ್ದೀವಿ ಅಂದರೆ, ವಿ ಡು ನಾಟ್ ನೋ ಕ್ರೈಸ್ಟ್. ನಮಗೆ ಈ ಕ್ರಿಸ್ತ ಯಾರು ಅಂತ ಗೊತ್ತಿಲ್ಲದೆ ಇರೋದರಿಂದ, ಈ ಯೇಸು ಕ್ರಿಸ್ತರು ಯಾರು ಅಂತ ಗೊತ್ತಿಲ್ಲದೆ ಇರೋದರಿಂದ, ಇದು ನಮಗೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಾಗ ಅಂದು ಜೀವಿಸ್ತಾ ಇದ್ದಂತಹ ದೇವ ಜನರು ಎಂದು ಕರೆಯಲ್ಪಡ್ತಾ ಇದ್ದ ಯಹೂದ್ಯ ಜನರಿಗೂ ಇಸ್ರಾಯೇಲ್ ಜನರಿಗೂ ಕೂಡ ಯೇಸು ಯಾರು ಅಂತ ಅರ್ಥ ಆಗಲಿಲ್ಲ. 3.5 ವರ್ಷಗಳು ಯೇಸು ಕ್ರಿಸ್ತನ ಜೊತೆಯಲ್ಲೇ 24/7 24 ಗಂಟೆನೂ ಜೀವಿಸಿದಂತಹ 12 ಮಂದಿ ಶಿಷ್ಯರಿಗೂ ಕೂಡ, ಅಪಸ್ತೋಲರಿಗೂ ಯೇಸು ಕ್ರಿಸ್ತರು ಯಾರು ಅನ್ನೋದು ಪವಿತ್ರಾತ್ಮ ಅವರ ಮೇಲೆ ಬರುವ ತನಕ ಅವರಿಗೆ ಅರ್ಥ ಆಗಿಲ್ಲ. ಪೇತ್ರ ಹೇಳ್ದ, ಆ ಒಂದು ಪ್ರಕಟಣೆಯಾಗಿ ನೀನೇ ಅಭಿಷಿಕ್ತ ಅಂತೆಲ್ಲ ಹೇಳ್ದ. ಆದರೂ ಕೂಡ ಜೊತೆಯಲ್ಲಿದ್ದ ಯಾರಿಗೂ, ಪೇತ್ರನಿಗೂ ಸರಿಯಾದ ಒಂದು ಮನವರಿಕೆ, ಯೇಸು ಯಾರು, ಯೇಸು ಯಾಕೆ ಬಂದಿದ್ದಾರೆ, ಯೇಸು ಕ್ರಿಸ್ತನು ಬಂದ ಉದ್ದೇಶ ಏನು, ಇದು ಅವರಿಗೆ ಅರ್ಥ ಆಗಿಲ್ಲ. ಇವತ್ತು ಕೂಡ ಅನೇಕರಿಗೆ ಅದು ಅರ್ಥ ಆಗಿಲ್ಲ. ಅದೇ ಅನೇಕರ ದುಃಖಕ್ಕೆ ಕಾರಣ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವ ರೀತಿಯ ಜೀಸಸ್ ಗೊತ್ತಾ? ಕೆಲವು ಕಡೆಗಳಲ್ಲಿ ಅದ್ಭುತಶಾಲಿಯಾದ ಬಾಲಯೇಸುವಿನ ಭಕ್ತಿ ಇದೆ. ನಿಮ್ಮಲ್ಲೂ ಇದೆಯಾ? ಮಿರಾಕ್ಯುಲಸ್ ಇನ್ಫೆಂಟ್ ಜೀಸಸ್ ಇದೆಯಾ? ಇದೆ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಮಿರಾಕ್ಯುಲಸ್ ಜೀಸಸ್, ಅದ್ಭುತಶಾಲಿಯಾದ ಯೇಸು. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಆ ರೀತಿಯ ಒಂದು ಯೇಸು, ಸೌಖ್ಯದಾಯಕನಾದ ಯೇಸು, ಸೌಖ್ಯ ಕೊಡ್ತಾ ಇರ್ತಾರೆ. ಹೀಲಿಂಗ್ ಜೀಸಸ್, ಮಿರಾಕ್ಯುಲಸ್ ಜೀಸಸ್, ವಂಡರ್ ವರ್ಕಿಂಗ್ ಜೀಸಸ್, ಪವಾಡ ಮಾಡುವ ಯೇಸು. ಈ ರೀತಿಯ ಒಂದು ಯೇಸುವನ್ನು ಹುಡುಕೊಂಡೇ ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀವಿ. ಕಾರಣ ಏನು? ನಾವು ಬೈಬಲ್ ಓದಲ್ಲ. ಬೈಬಲ್ ಓದಿದರೆ ನಮಗೆ ನಿಜವಾದ ಯೇಸು ಸಿಗ್ತಾರೆ. ನೋಡಿ, ಒಮ್ಮೆ ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ, ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ, ಅದರಲ್ಲಿ 13ನೇ ವಚನ ಅನಿಸುತ್ತೆ. ಲೂಕ್ ಚಾಪ್ಟರ್ 12 ವರ್ಸ್ 13ನೇ ವಾಕ್ಯ ಏನು ಹೇಳ್ತದೆ? ಜನಸಮೂಹದಿಂದ ಒಬ್ಬನು, ಬೋಧಕರೇ, ನಮ್ಮ ಪಿತ್ರಾರ್ಜಿತ ಸೊತ್ತನ್ನು ನಮಗೆ ಭಾಗ ಮಾಡಿಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಎಂದು ಕೇಳಿಕೊಂಡನು. ನನ್ನ ಪಿತ್ರಾರ್ಜಿತ ಸ್ವತ್ತನ್ನು ನಮಗೆ ಭಾಗ ಮಾಡಿಕೊಡಿ ಎಂದು ನನ್ನ ಸಹೋದರನಿಗೆ ಹೇಳಿ ಎಂದು ಯೇಸು ಹತ್ರ ಕೇಳ್ಕೊಳ್ತಾರೆ. ಏನಾದರೂ ತಪ್ಪು ಕೇಳಿದಾನ ಅವನು ಬಂದು? ಇಲ್ಲ ತಾನೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಆಸ್ತಿ ಇದೆ, ನೀವು ಒಂದು ಪಿಟಿಷನ್ ಹಾಕ್ತಾ ಇದ್ದೀರಾ ಯೇಸು ಸ್ವಾಮಿಗೆ, ಅದ್ಭುತಶಾಲಿಯಾದ ಯೇಸು ಸ್ವಾಮಿ ಹತ್ರ ಒಂದು ಪಿಟಿಷನ್ ಇಡ್ತಾ ಇದ್ದೀರಾ, ಯೇಸುವೆ, ನಮ್ಮ ಆಸ್ತಿಯನ್ನು ಕರೆಕ್ಟಾಗಿ ನಮ್ಮ ಅಪ್ಪ ಡಿವೈಡ್ ಮಾಡಿಕೊಡ್ಬೇಕು, ಹೆಣ್ಮಕ್ಳಿಗೊಂಥರ ಗಂಡು ಮಕ್ಕಳಿಗೊಂಥರ ಮಾಡಬಾರ್ದು, ನ್ಯಾಯವಾಗಿ ಡಿವೈಡ್ ಮಾಡಿ ಕೊಡುವಂತೆ ನಮ್ಮ ಅಪ್ಪನ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆ ಕೊಡಿ. ಅಥವಾ ನಮಗಿರೋ ಸೈಟನ್ನು ಮಾರಾಟ ಮಾಡಿದ ಮೇಲೆ ಸರಿಯಾಗಿ ಅದರ ಹಣವನ್ನು ಹಂಚಲಿಕ್ಕೆ ಒಂದು ಮನಸ್ಸನ್ನು ನಮ್ಮ ಅಪ್ಪನಿಗೆ ಕೊಡಿ, ನಮ್ಮ ಅಣ್ಣಂಗೆ ಕೊಡಿ. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇವನು ಅದೇ ಹೆಚ್ಚು ಕಡಿಮೆ ನಮ್ಮ ಸೈಟೆಲ್ಲ ಬೇಗ ಒಳ್ಳೆ ರೀತಿಯಲ್ಲಿ ರಿಜಿಸ್ಟ್ರ್ ಆಗಲಿ ದೇವರೇ, ನಮ್ಮ ಮನೆ ಎಲ್ಲ ಒಳ್ಳೆ ರೀತಿಯಲ್ಲಿ ರಿಜಿಸ್ಟ್ರ್ ಆಗಲಿ, ನಮ್ಮ ಜಮೀನು ಕೆಲಸ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ, ನಮ್ಮ ಹೊಲ ಗದ್ದೆಗಳು ಒಳ್ಳೆ ಬೆಳೆ ಕೊಡಲಿ. ಈ ರೀತಿಯಲ್ಲಿ ಬೇರೆ ಬೇರೆ ಪ್ರಪಂಚಕ್ಕೆ ಸಂಬಂಧಪಟ್ಟ, ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟಂತಹ ಬೇಡಿಕೆಗಳನ್ನು, ಕೋರಿಕೆಗಳನ್ನ ನಾವು ದೇವರ ಮುಂದೆ ಇಡ್ತೀವಿ. ಅದೇ ರೀತಿಯಲ್ಲಿ ಇವರು ಕೂಡ ಇಟ್ಟರು. ಅವ್ರ ಜೀವನಕ್ಕೆ ಬೇಕಾದ ಒಂದು ಇಂಪಾರ್ಟೆಂಟ್ ವಿಷಯ ಆಗಿತ್ತು. ಇದೇ ರೀತಿ ಇನ್ನೊಂದು ಘಟನೆ ನಾವು ನೋಡೋದಾದರೆ, ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ, ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 10ರಲ್ಲಿ ಯೇಸು ಸ್ವಾಮಿ ಮಾರ್ಥ ಮತ್ತು ಮರಿಯಳ ಮನೆಗೆ ಬರ್ತಾರೆ. ಮಾರ್ಥ ಮತ್ತು ಮರಿಯಳ ಮನೆಗೆ ಬರುವಾಗ ನಮಗೆ ಗೊತ್ತಿದೆ, ಮಾರ್ಥಳು ತುಂಬ ಬ್ಯುಸಿ, ಏನೂ ಕೆಟ್ಟ ಕೆಲಸ ಮಾಡ್ತಾ ಇರಲಿಲ್ಲ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಂದಂಥ ಅತಿಥಿಗಳನ್ನು ಸತ್ಕಾರ ಮಾಡೋದು, ತುಂಬ ಬ್ಯುಸಿ, ತುಂಬ ಒಳ್ಳೆ ಕೆಲಸ, ಸೋಷಿಯಲ್ ವರ್ಕ್ ಅಂತ ಹೇಳ್ತೀವಿ, ಸಾಮಾಜಿಕ ಸೇವೆ, ಒಳ್ಳೆ ಸೇವೆ, ಒಳ್ಳೆ ಕೆಲಸ, ಅದನ್ನು ಮಾಡ್ತಾ ಇದ್ದಾರೆ. ಮಾಡುವಂಥ ಸಮಯದಲ್ಲಿ
ಮರಿಯಳು ಏನು ಮಾಡ್ತಾ ಇದ್ದಾಳೆ ಅಂದರೆ, ಅವಳೇನು ಕೆಲಸ ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಬಂದಿದ್ದಾರೆ, ಅದರಿಂದ ಯೇಸುವಿನ ಪಾದತಳದಲ್ಲಿ ಕುಳಿತುಕೊಂಡು ಯೇಸು ಏನು ಹೇಳ್ತಾರೆ ಅಂತ ಯೇಸುವಿನ ಬೋಧನೆಯನ್ನು ಆಲಿಸ್ತಾ ಇದ್ದಾರೆ. ಆಗ 40ನೇ ವಚನದಲ್ಲಿ ಈ ರೀತಿಯಾಗಿ ಓದ್ತೀವಿ, ಅಲ್ಲಿ ಮಾರ್ತಳು ಬಂದು ಯೇಸು ಸ್ವಾಮಿ ಹತ್ರ ಒಂದು ಪೆಟಿಷನ್ ಹಾಕ್ತಾಳೆ, ಅಥವಾ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನಂತ? ಪ್ರಭು, ನನ್ನ ಸಹೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೆ ಬಿಟ್ಟಿದ್ದಾಳೆ, ನೀವಿದನ್ನು ಗಮನಿಸಬಾರದೆ, ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಪ್ಲೀಸ್. ಕೆಲವರು ಹೇಳ್ತಾರಲ್ವಾ, ನಮ್ಮ ಮನೆಯಲ್ಲಿ ಯಾರೂ ಸರಿ ಕೆಲಸಕ್ಕೆ ಹೋಗ್ತಾ ಇಲ್ಲ, ದೇವರೇ ನನ್ನ ಗಂಡನಿಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೇಳಿ, ನನ್ನ ಮಕ್ಕಳು ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ಯಾರೂ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಹೇಳಿ, ಅಧಿಕಾರಿಗಳಿಗೆ ಒಳ್ಳೆ ಮನಸ್ಸು ಕೊಡಿ, ನಮಗೆ ಸ್ವಲ್ಪ ಫೆಸಿಲಿಟೀಸ್ ಬರಲಿ, ಅನುಕೂಲತೆಗಳು ಬರಲಿ, ನಾವು ಕಷ್ಟದಲ್ಲಿದ್ದೀವಿ, ನಾವು ಸಮಸ್ಯೆಯಲ್ಲಿದ್ದೀವಿ, ನಾವು ತುಂಬ ಒದ್ದಾಟದಲ್ಲಿದ್ದೀವಿ, ನಮಗೆ ಸ್ವಲ್ಪ ಅನುಕೂಲತೆಗಳು ಬೇಕು, ದೇವರೇ ಒಂದು ಕಾರ್ಯ ಮಾಡಿ. ಪೆಟಿಷನ್ ಏನಾದರೂ ತಪ್ಪಾಗಿ ಹಾಕಿದಾಳ ಅವಳು? ಕೆಟ್ಟ ಪೆಟಿಷನ್ನ ಒಳ್ಳೆ ಪೆಟಿಷನ್ನ? ಒಳ್ಳೆ ಪೆಟಿಷನ್ ಅಲ್ವಾ? ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಿ, ತುಂಬ ಬ್ಯುಸಿ ಇದ್ದೀನಿ, ನನಗೊಬ್ಬಳಿಗೆ ಈ ಕೆಲಸದ ಹೊರೆ ಎಲ್ಲ ಬಿಟ್ಟಿದ್ದಾಳೆ, ನೀವು ಒಂದು ಕೆಲಸ ಮಾಡಿ, ನೀವು ತುಂಬ ಒಳ್ಳೆ ಗುರು, ಒಳ್ಳೆ ಬೋಧಕರು, ನೀವು ಒಳ್ಳೆ ವಾಕ್ಯಗಳನ್ನ ಚೆನ್ನಾಗಿ ಹೇಳ್ತೀರಿ, ಆದ್ದರಿಂದ ನನ್ನ ಸಹೋದರಿಗೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಲಿಕ್ಕೆ ಹೇಳಿ. 12ನೇ ಅಧ್ಯಾಯದಲ್ಲಿ ನಾವೇನು ಕೇಳಿಸ್ಕೊಂಡ್ವಿ? ಆಸ್ತಿಯನ್ನು ಡಿವೈಡ್ ಮಾಡಿಕೊಡ್ಲಿಕ್ಕೆ ಹೇಳಿ ಅಂತ. ಇಲ್ಲಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಹೇಳಿ. ಎಲ್ಲ ಕಡೆಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಬರಲಿ, ಗೌರ್ಮೆಂಟಿಂದ ಹೆಲ್ಪ್ ಬರಲಿ, ಅವರಿಂದ ಹೆಲ್ಪ್ ಬರಲಿ, ಅತ್ತೆ ಮಾವನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಬರಲಿ, ತವ್ರ ಮನೆ ಕಡೆಯಿಂದ ಸ್ವಲ್ಪ ಹೆಲ್ಪ್ ಬರಲಿ, ಅಣ್ಣಂದ್ರು ಸ್ವಲ್ಪ ಹೆಲ್ಪ್ ಮಾಡಲಿ, ಎಲ್ಲರೂ ಈ ವಾರ್ಡವರು ಆ ವಾರ್ಡವರಿಗೆ, ಆ ವಾರ್ಡವರು ಈ ವಾರ್ಡವರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿ. ಈ ರೀತಿ ಎಲ್ಲರೂ ಹೆಲ್ಪ್ ಮಾಡಿದರೆ ಒಬ್ಬರಿಂದ ಒಬ್ಬರು ಚೆನ್ನಾಗಿರ್ಬೋದಲ್ವಾ, ಆರಾಮಾಗಿರ್ಬೋದಲ್ವಾ. ಸೊ ಅದರಿಂದ ಯೇಸುವೆ ಎಲ್ರಿಗೂ ಹೆಲ್ಪ್ ಮಾಡೋ ಬುದ್ಧಿ ಕೊಡಪ್ಪ ಅಂತ ನಾವು ಪ್ರಾರ್ಥಿಸ್ತೀವಿ. ಪೆಟಿಷನ್ಸ್ ಯಾವುದು ತಪ್ಪಲ್ಲ. ಆದರೆ ಇಲ್ಲಿ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅದಕ್ಕೆ ಉತ್ತರ ಏನು ಹೇಳ್ತಾರೆ ಅಂತ ನಾವು ನೋಡೋಣ. 12ನೇ ಅಧ್ಯಾಯ ಮಾರ್ತದ ಆಮೇಲೆ ಹೋಗೋಣ. 12ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಯೇಸು ಸ್ವಾಮಿ? 14ನೇ ವಾಕ್ಯದಲ್ಲಿ ಅದಕ್ಕೆ ಯೇಸು, ಏನಯ್ಯ, ನಿಮ್ಮಿಬ್ಬರ ನ್ಯಾಯ ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡಿಕೊಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು? ಏನಯ್ಯ, ಏನು ತಿಳ್ಕೊಬಿಟ್ಟಿದ್ಯಾ ನನ್ನನ್ನು? ನಾನು ಬಂದಿದ್ದು ನಿಮ್ಮ ಜಮೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕ? ನಾನು ಬಂದಿದ್ದು ನೀವು ಗಂಡ ಹೆಂಡತಿ ಇಬ್ಬರು ಡೈವರ್ಸಿಗೆ ಹಾಕಿದ್ದೀರಿ, ಅದನ್ನು ಸಾಲ್ವ್ ಮಾಡ್ಲಿಕ್ಕ ನಾನು ಬಂದಿರೋದು? ನಾನು ಬಂದಿರೋದು ನೀವು ನಿಮಗೆ ಗೌರ್ಮೆಂಟಿಂದ ಏನಾದರೂ ಸ್ಯಾಂಕ್ಷನ್ ಮಾಡಿಸ್ಕೊಡ್ಲಿಕ್ಕ? ನಾನು ಬಂದಿರೋದು ನಿಮ್ಮ ಸೈಟ್ ರಿಜಿಸ್ಟ್ರೇಷನ್ ಕೆಲಸನ ಬೇಗ ಮಾಡಿಸ್ಕೊಡ್ಲಿಕ್ಕ? ನಾನು ಬಂದಿರೋದು ಯಾರಿಗೆಲ್ಲ ಮದುವೆ ಆಗಿಲ್ವೋ ಅವ್ರನ್ನ ಹುಡುಕಿ ಬೇಗ ಮದುವೆ ಮಾಡಿಸ್ಕೊಡ್ಲಿಕ್ಕ? ನಾನು ಬಂದಿರೋದು ನಿಮ್ಮ ಎಕಾನಮಿ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಒಂದು ರೆವಲ್ಯೂಷನ್ ತರಲಿಕ್ಕ? ಅಲ್ಲ, ನನ್ನನ್ನು ಅದಕ್ಕಾಗಿ ನೇಮಿಸಿದ್ದು ಯಾರಯ್ಯ? ನಮ್ಗೆ ಅರ್ಥ ಆಗ್ಲಿಕ್ಕಿದು ಯೇಸು ಹೇಳ್ತಾ ಇರೋದು. ಯೇಸು ಯಾಕೆ ಈ ಭೂಮಿಗೆ ಬಂದಿದ್ದು ಅಂತ ಜನ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಯೇಸುಗೆ ಮುಂಚಿತವಾಗಲೇ ಗೊತ್ತಿತ್ತು ಅವ್ರ ದೇವರು. ಅದರಿಂದ ಇವತ್ತು ಬದುಕುತ್ತಿರುವ ನಾನು ಮತ್ತು ನೀವು ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡು ಆ ಜೀಸಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಅಲೆಮಾರಿಗಳ ಥರ ಅಲ್ಲಿ ಇಲ್ಲಿ. ನಾನು ಹೇಳಿದ್ನಲ್ವಾ, ಆ ಸಭೆ ಈ ಸಭೆ ಆ ರಿಟ್ರೀಟ್ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾದ ಜೀಸಸ್ ಯಾರಿಗೂ ಬೇಡ. ಆಮೇಲೆ ಯೇಸು ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ, ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತಿರಲಿ ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿ ಇಲ್ಲ. ಎಚ್ಚರಿಕೆ, ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಟೇಕ್ ಕೇರ್, ಬಿ ಕೇರ್ಫುಲ್, ಬಿ ಆನ್ ಯುವರ್ ಗಾಡ್ ಅಗೇನ್ಸ್ಟ್ ಆಲ್ ಕೈಂಡ್ಸ್ ಆಫ್ ಗ್ರೀಡ್. ಎಲ್ಲ ರೀತಿಯ ದುರಿಚ್ಛೆ ಯಾವುದು ಗೊತ್ತಾ? ದೇವ್ರು ಏನು ಹೇಳ್ತಾರೋ ಅದರಲ್ಲಿ ತೃಪ್ತಿ ಪಡದೆ ಬದುಕೋದೇ ದುರಿಚ್ಛೆ. ದೇವರು ಹೇಳ್ತಾರೆ, ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಏನಿದ್ರೆ ಸಾಕು? 1 ತಿಮೋತಿ 6ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, 7ನೇ ವಾಕ್ಯ ಅನಿಸುತ್ತೆ. ನಮಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ, ಇವತ್ತು ಬದುಕಲಿಕ್ಕೆ ಊಟ ಬೇಕು, ಹಾಕೊಳ್ಳಿಕ್ಕೆ ಒಂದು ಬಟ್ಟೆ ಬೇಕು, ಮಾನ ಮುಚ್ಕೊಳ್ಳಿಕ್ಕೆ ಅಥವಾ ಬಿಸಿಲಿಂದ ಪ್ರೊಟೆಕ್ಷನ್ಗೆ ಏನಾದರೂ.
ಇವತ್ತಿನ ಪರಿಸ್ಥಿತಿಲಿ ಅಷ್ಟಕ್ಕಾಗುತ್ತಾ ಬ್ರದರ್ ಕೇಳಿದರೆ ಆಗಲ್ಲ, ಅದಕ್ಕೆ ನಾನೇನು ಮಾಡಲಿಕ್ಕಾಗತ್ತೆ ಅಲ್ವಾ? ಸೊ ಯೇಸು ಕೇಳೋ ಪ್ರಶ್ನೆ ಇಷ್ಟೇ, ಎಚ್ಚರಿಕೆಯಿಂದ ಬದುಕ್ರಿ. ಆ ದಿನವಾಗಲಿ ಆ ಗಳಿಗೆ ಆಗಲಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಏನು ಹೊತ್ಕೊಂಡು ಹೋಗೋದಿಲ್ಲ. ಈ ಪ್ರಪಂಚದಲ್ಲಿ ನೀವು ಏನೇ ಸಾಧನೆ ಮಾಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ಅದು ನಿಮ್ಮ ನಿತ್ಯತೆಗೆ 5 ಪೈಸಾ ಉಪಯೋಗಕ್ಕೆ ಬರೋದಿಲ್ಲ. ಮತ್ತೆ ಯಾಕೆ ಈ ಒದ್ದಾಟ, ಈ ಹುಚ್ಚಾಟ? ವೇರ್ ಈಸ್ ಯುವರ್ ಫೇತ್? ವಾಟ್ ಈಸ್ ಯುವರ್ ಫೇತ್? ಎಲ್ಲೋ ಇತ್ತು ನಿಮ್ಮ ವಿಶ್ವಾಸ? ಏನು ನಿಮ್ಮ ವಿಶ್ವಾಸ? ಏನನ್ನು ನಿರೀಕ್ಷಿಸ್ಕೊಂಡು ಬದುಕ್ತಾ ಇದ್ದೀರಾ? ಅಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾವ ರೀತಿ ಚೆನ್ನಾಗಿದ್ದಾರೆ? ಧನಿಕ ಶ್ರೀಮಂತ ಚೆನ್ನಾಗಿದ್ದ, ದಿನ ಬೆಲೆ ಬಾಳುವ ವಸ್ತ್ರಗಳನ್ನ ಹಾಕ್ಕೊಳ್ತಾ ಇದ್ದ, ಒಳ್ಳೆ ಊಟ, ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಎಲ್ಲರ ಥರ ಅವ್ನು ಚೆನ್ನಾಗೇ ಇದ್ದ, ಎಲ್ಲ ಅನುಕೂಲತೆಗಳಿತ್ತು. ಎಕನಾಮಿಕಲಿ ವಾಸ್ ವೆಲ್ ಸೆಟಲ್ಡ್, ಆರ್ಥಿಕವಾಗಿ ಸಮಸ್ಯೆ ಇರಲಿಲ್ಲ. ಹೆಲ್ತ್ ವೈಸ್ ಹಿ ವಾಸ್ ಪರ್ಫೆಕ್ಟ್ಲಿ ಫಿಟ್, ನೋ ಸಿಕ್ನೆಸ್, ಯಾವುದೇ ಕಾಯಿಲೆ ಇರಲಿಲ್ಲ. ಸೋ ಮೆನಿ ಹೆಲ್ಪರ್ಸ್, ಅನೇಕರು ಸಹಾಯಕರಿದ್ದರು. ಲಾಜರ ಅವನ ಮನೆ ಬಾಗಿಲಲ್ಲಿ ಹೊರಗಡೆ ಬೀಳ್ತಾ ಇದ್ದ, ನೋ ಹೆಲ್ಪರ್, ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇಲ್ಲ. ಮೈ ತುಂಬ ಕಜ್ಜಿ, ನಾಯಿ ಬಂದು ನೆಕ್ತಾ ಇತ್ತು. ಈತನ ಡೈನಿಂಗ್ ಟೇಬಲಿಂದ ಏನು ಅವನು ಬಿಸಾಡ್ತಾ ಇದ್ದೋ ಅದನ್ನು ತಿನ್ಕೊಂಡು ಅವನು ಬದುಕ್ತಾ ಇದ್ದ. ಒಂದು ದಿನ ಅವರಿಬ್ಬರು ಸತ್ತೋದ್ರು. ಇಬ್ಬರು ಸತ್ತಾಗ ಒಬ್ಬ ದೇವರ ಬಳಿಗೆ ಹೋದ, ಇನ್ನೊಬ್ಬ ನರಕದ ನಿತ್ಯಾಗ್ನಿಗೆ ಹೋದ. ಯಾವ ಯೇಸು ಬೇಕು ನಮಗೆ? ಒಳ್ಳೆ ಡೈನಿಂಗ್ ಟೇಬಲ್ ಕೊಡೋ ಜೀಸಸ್ ಬೇಕಾ? ಎಲ್ಲರ ಥರನೂ ನಾವು ಚೆನ್ನಾಗಿರಬೇಕು ಅಂತ ನಮ್ಮ ಆಸೆಯನ್ನು ಪೂರೈಸುವಂಥ ಯೇಸು ಬೇಕಾ? ಅಥವಾ ನಿಜವಾದ ಪಾಪ ಪರಿಹಾರಕ್ಕಾಗಿ ಬಂದ ನಮ್ಮ ರಕ್ಷಕನಾದ, ನಮ್ಮ ಉದ್ಧಾರಕನಾದ, ನಮ್ಮ ವಿಮೋಚಕನಾದ ಯೇಸು ಬೇಕಾ? ಯೇಸು ಸ್ವಾಮಿ ಮಾರ್ತಳಿಗೂ ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಮಾರ್ತಾ ಮಾರ್ತಾ, ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೆಯಾ. ಯು ಆರ್ ವರಿಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್, ಮೆನಿ ಥಿಂಗ್ಸ್. ನಮ್ಮ ಪರಿಸ್ಥಿತಿನೂ ಹಾಗೇ ಇದೆ ಪ್ರಿಯರೇ. ಸೇಮ್ ಲೈಕ್ ಮಾರ್ತಾ, ಸೇಮ್ ಲೈಕ್ ದಿಸ್ ಪರ್ಸನ್. ನಮ್ಮಲ್ಲಿ ಎಷ್ಟು ಜನ ಪ್ರತಿದಿನ ದೇವರಿಗೆ ಧನ್ಯವಾದ ಹೇಳಲಿಕ್ಕಾಗಿಂತ ಬದುಕ್ತೀವಿ, ಅಥವಾ ಪ್ರಾರ್ಥನೆಗೆ ಹೋಗ್ತೀವಿ, ಚರ್ಚಿಗೆ ಹೋಗ್ತೀವಿ, ಥ್ಯಾಂಕ್ಸ್ ಹೇಳಲಿಕ್ಕಾಗಿ ಮಾತ್ರ. ನನಗೆ ದೇವರ ಹತ್ರ ಕೇಳಲಿಕ್ಕೆ ಏನೂ ಇಲ್ಲ. ಕೇಳೋದಾದ್ರೆ ಇಷ್ಟು ಕೇಳ್ಬೋದು, ದೇವರೇ ಕೇಡಿನಿಂದ ನನ್ನನ್ನು ಕಾಪಾಡಿರಿ, ಕೇಡಿಗನ ಬಲೆಗೆ ನಾನು ಸಿಕ್ಕಿ ಹಾಕಿಕೊಳ್ಳದ ಅಂತೆ ನನ್ನನ್ನು ಕಾಪಾಡಿರಿ. ಯೇಸು ಪ್ರಾರ್ಥನೆ ಮಾಡಿದರು ಶಿಷ್ಯರಿಗೋಸ್ಕರ, ಪ್ರಾರ್ಥನೆ ಕಲಿಸ್ಕೊಟ್ರು. ನಮ್ಮ ಅನುದಿನದ ಆಹಾರವನ್ನು ನೀಡಿರಿ, ಇತರರನ್ನು ನಾನು ಕ್ಷಮಿಸುವಂತೆ ನನ್ನನ್ನು ಕ್ಷಮಿಸಿ, ಕೇಡಿನಿಂದಲೂ ಕೇಡಿಗನಿಂದಲೂ ನನ್ನನ್ನು ಕಾಪಾಡಿರಿ. ಯೇಸು ಪ್ರಾರ್ಥಿಸಿದರು, ನಮಗೋಸ್ಕರ ಪ್ರಾರ್ಥಿಸಿದರು. ಪಿತನೇ, ಕೇಡಿಗನಿಂದ ಇವರನ್ನು ಪಾರು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ಅಂತ ನಮಗಾಗಿ ಯೇಸು ಯೋವಾನನ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಪ್ರಾರ್ಥಿಸಿದರು. ಯೇಸು ಹೇಳಲಿಲ್ಲ ಈ ರೀತಿ, ಪಿತನೇ, ಈ ಜನರ ಎಲ್ಲ ಕಷ್ಟಗಳು ಪರಿಹಾರವಾಗಲಿ, ಇವರ ಎಲ್ಲ ಸಾಲವೂ ತೀರಲಿ, ಇವರಿಗೆಲ್ಲರಿಗೂ ಒಂದು ಒಳ್ಳೆಯ ಎಕನಾಮಿಕಲಿ ವೆಲ್ ಸೆಟಲ್ಡ್ ಆದ ಒಂದು ಜೀವನ ಸಿಗಲಿ, ಪಾಲಿಟಿಕಲಿ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆ ಇಲ್ಲಿ ಬರಲಿ. ಪ್ರಾರ್ಥಿಸಿಲ್ಲ. ಜನ ಎಕ್ಸ್ಪೆಕ್ಟ್ ಮಾಡಿದರು. ಯಾವ ಜನ? ಇಸ್ರಾಯೇಲ್ ಜನ. ಇವತ್ತು ಕ್ರೈಸ್ತ ಜನ ಅದೇ ಜೀಸಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಹೌ ಮಚ್ ಬ್ಲೈಂಡ್ ಪೀಪಲ್ ವಿ ಆರ್. ನಾವು ಎಷ್ಟೊಂದು ಕುರುಡುತನದಲ್ಲಿದ್ದೀವಿ. ನಿಜವಾದ ವಿಶ್ವಾಸಿಗಳ ಥಿಂಕ್ ಮಾಡಿ ನೋಡಬೇಕು. ಯಾಕೆಂದರೆ ಈ ಲೋಕ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು, ನಿತ್ಯತೆಗೆ ಸಂಬಂಧಪಟ್ಟಿದ್ದು. ಈ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿದ್ದರೆ ನಮ್ಮ ಜೀವನ, ನಮ್ಮ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ, ನೋ ಯೂಸ್. ವಿಶ್ವಾಸವನ್ನು ದೇವರು ನಮಗೆ ಕೊಟ್ಟಿದ್ದಾದರೆ ಅದು ನಿತ್ಯತೆಗೆ, ಈ ಲೋಕಕ್ಕಲ್ಲ. ಈ ಲೋಕದಲ್ಲಿ ಬದುಕಲಿಕ್ಕೆ ನಮಗೆ ಲೌಕಿಕವಾಗಿ ಇತರರಂತೆ ಬದುಕಲಿಕ್ಕೆ ನಮಗೆ ವಿಶ್ವಾಸದ ಅವಶ್ಯಕತೆ ಇಲ್ಲ. ದೇವರು ನಮಗೆ ಹೊಸ ಒಡಂಬಡಿಕೆಯ ಒಂದು ಪರಿಶುದ್ಧವಾದ ವಿಶ್ವಾಸ, ದ ಮೋಸ್ಟ್ ಹೋಲಿ ಫೇತ್, ಅದನ್ನು ದೇವರು ನಮಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ದಟ್ ಹೋಲಿ ಲೈಫ್ನ, ಒಂದು ಸಪ್ರೇಟೆಡ್ ಲೈಫನ್ನು ಲೀಡ್ ಮಾಡಲಿಕ್ಕೋಸ್ಕರ, ಒಂದು ಪ್ರತ್ಯೇಕಿಸಲ್ಪಟ್ಟ, ಲೋಕದಿಂದಲೂ ಲೌಕಿಕವಾದವುಗಳಿಂದಲೂ ಪ್ರತ್ಯೇಕಿಸಲ್ಪಟ್ಟ ಒಂದು ಜೀವನವನ್ನು ಜೀವಿಸಲಿಕ್ಕೆ.
ಏನು ಹೇಳ್ತಾರೆ ಯೇಸು ಕ್ರಿಸ್ತರು ಮಾರ್ತಳಿಗೆ? ಮಾರ್ತಾ ಮಾರ್ತಾ, ಲೂಕ 10:41 ಹೇಳ್ತಾರೆ, ಲೂಕ್ 10:41, ಮಾರ್ತಾ ಮಾರ್ತಾ ನೀನು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದ್ದೀಯಾ, ಆದರೆ ಅಗತ್ಯವಾದದ್ದು ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ದಟ್ ಈಸ್ ಹರ್ ಚಾಯ್ಸ್. ನೌ ಇಟ್ ಈಸ್ ಯುವರ್ ಚಾಯ್ಸ್. ಅನೇಕರು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದ್ದಾರೆ. ಈ ಚಿಂತೆ ಪೇಚಾಟಕ್ಕೆ ಒಳಗಾಗಿನೇ ಧ್ಯಾನಕ್ಕೆ ಹೋಗೋದು, ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರ. ಇವತ್ತು ಕೇರಳದಲ್ಲೆಲ್ಲ ಕೆಲವೊಂದು ಧ್ಯಾನ ಕೇಂದ್ರಗಳು ಹೇಳಲಿಕ್ಕೆ ನನಗೆ ಅಸಹ್ಯ ಆಗುತ್ತೆ. ವಿಚ್ ಕ್ರಾಫ್ಟ್ ಸೆಂಟರ್ಸ್ ಥರ ಇದೆ. ವಿಚ್ ಕ್ರಾಫ್ಟ್ ಸೆಂಟರ್ ಅಂದರೆ ಗೊತ್ತಾ? ಮಾಟ ಮಂತ್ರ ಮಾಡುವ ಜಾಗ. ಕೇಳಿಸ್ಕೊಂಡಿದ್ದೀರಾ? ಹೋಗಿದ್ದೀರಾ? ಹೋದರೆ ಒಪ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮೊದಲು ಹೋಗಿದ್ದೀರಾ? ಯಾವತ್ತಾದರೂ ಹೋಗಿದ್ದೀರಾ? ಎಲ್ಲೂ ಹೋಗಾಗತ್ತೇ ಇಲ್ಲ. ಇವತ್ತು ನಮ್ಮ ಅನೇಕ ಕ್ರೈಸ್ತ ಸಭೆಗಳಲ್ಲೇ ಸಿಗುತ್ತೆ, ಕ್ರಿಶ್ಚಿಯಾನಿಟಿಯಲ್ಲೇ ಸಿಗುತ್ತೆ ಆ ರೀತಿ ಜಾಗ. ಅರ್ಥ ಆಗ್ತಿದೆಯಾ? ಹೋದರೆ ಅವರೇನೋ ಒಂದು ಕಟ್ಕೊಳ್ಳಿಕ್ಕೆ ಕೊಡ್ತಾರೆ, ತಿನ್ನಲಿಕ್ಕೇನೋ ಹಾಕಿ ಕೊಡ್ತಾರೆ, ಎಲ್ಲ ಮಂತ್ರಿಸಿ ಅದು ಇದು ಕೊಡ್ತಾರೆ. ಈ ಮಂತ್ರವಾದಿಗಳ ಹತ್ರ ಹೋದರೆ ಅವ್ರು ಹೇಗೆ ಕೊಡ್ತಾರೋ ಹಾಗೆ ಅವರು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬ್ಲೆಸ್ ಮಾಡಿ ಅದು ಇದು ಕೊಡ್ತಾರೆ. ಅದಕ್ಕಿಷ್ಟು ದುಡ್ಡು ಅಂತ ಕೊಟ್ಟು ತಗೊಂಡು ಬರಬೇಕು. ಅವರಿಗೆ ಚರ್ಚಲ್ಲಿ ಹೋಲಿ ವಾಟರ್ ಹಾಕಿ ಬ್ಲೆಸ್ ಮಾಡಿದ್ರಲ್ಲೆಲ್ಲ ವಿಶ್ವಾಸ ಇಲ್ಲ. ಈ ಧ್ಯಾನ ಕೇಂದ್ರಗಳಿಗೆ ಹೋಗಿ ಅಲ್ಲಿನ ವಾಟರೇ ತಗೊಬಂದು ಕುಡಿಬೇಕು. ಅವ್ರಿಗೆ ದೇವರಲ್ಲ ವಿಶ್ವಾಸ, ಧ್ಯಾನ ಕೇಂದ್ರಗಳಲ್ಲಿ ಮತ್ತು ಅಲ್ಲಿನ ವ್ಯಕ್ತಿಗಳಲ್ಲಿ ವಿಶ್ವಾಸ. ಪ್ರತಿ ವರ್ಷವೂ ಈಸ್ಟರ್ ಟೈಮಿಗೆ ನಿಮ್ಮ ಚರ್ಚಲ್ಲಿ ನೀರು ಬ್ಲೆಸ್ ಮಾಡ್ತಾರಾ? ಹೋಲಿ ವಾಟರ್ ಮನೆಗೆ ತಗೊಂಡು ಹೋಗ್ತೀರಾ? ಆ ಹೋಲಿ ವಾಟರ್ಗೂ ಬೇರೆ ಕಡೆ ಹೋಲಿ ವಾಟರ್ ಸಿಗುತ್ತಲ್ಲ, ಏನು ಡಿಫ್ರೆನ್ಸ್? ಯಾರಾದರೂ ಹೇಳಿ ನೋಡೋಣ. ವಾಟರ್ ಪ್ರಾಬ್ಲಮ್ ಅಲ್ಲ ಇಲ್ಲಿ, ನಮ್ಮ ಮೈಂಡ್ ಪ್ರಾಬ್ಲಮ್, ವಿಶ್ವಾಸದ ಸಮಸ್ಯೆ. ವಿಶ್ವಾಸ ಇಲ್ಲ, ಮೂಢನಂಬಿಕೆಗಳು ಜಾಸ್ತಿ ಇದೆ. ನಾವು ಈ ರೀತಿ ಧ್ಯಾನಗಳಿಗೆ ಅಲ್ಲಿ ಇಲ್ಲಿ ಹೋಗ್ತೀವಿ, ಹೋಗೋ ತಪ್ಪಂತಲ್ಲ. ಯಾಕೆ ಹೋಗಬೇಕು ಅಂತ? ಯೇಸುವನ್ನು ಅರಿತುಕೊಳ್ಳಿಕ್ಕಾಗಿ ಹೋಗಬೇಕು, ಕ್ರಿಸ್ತನ ಅರಿವಿಗೋಸ್ಕರ ಹೋಗಬೇಕು. ಆದರೆ ಈ ಮಾಟ ಮಂತ್ರಕ್ಕೆ ಹೋಗೋರು ಯಾಕೆ ಹೋಗ್ತಾರೆ ಹೇಳಿ? ಅವರ ಉದ್ದೇಶಗಳು ಈಡೇರಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ದೇವರನ್ನ ಅರ್ಥಕೊಳ್ಳಿಕ್ಕೆ ಹೋಗೋದು ತುಂಬ ಕಡಿಮೆ. ಯಾಕಂದರೆ ನಾನು ಧ್ಯಾನ ಕೇಂದ್ರಗಳಲ್ಲಿ ಅನೇಕ ವರ್ಷಗಳು ಇದ್ದೀನಿ, ಹಂಗಾಗಿ ನನಗೆ ಗೊತ್ತು. ಮೆಜಾರಿಟಿ 99.99% ಅಂದರೆ ಮೆಜಾರಿಟಿ ಬರುವವರು ಅವರ ಕಷ್ಟ ಪರಿಹಾರಕ್ಕೆ, ಅವರ ಬೇಡಿಕೆ ಕೋರಿಕೆಗಳು ನೆರವೇರಿಸಿಕೊಳ್ಳಿಕ್ಕೆ ಬರುವವರೇ ವಿನಃ ಯೇಸುವನ್ನು ಅರಿತುಕೊಳ್ಳಬೇಕು, ದೇವರ ವಾಕ್ಯವನ್ನು ಕಲಿಬೇಕು, ಆತ್ಮಿಕವಾಗಿ ನಾನು ಬೆಳಿಬೇಕು ಅಂತ ಬರುವವರು ತುಂಬ ವಿರಳ. ವರ್ಷದಲ್ಲೊಂದು 10 ಜನ ಬಂದರೆ ಸಮಥಿಂಗ್ ಗ್ರೇಟ್ ಅನ್ಬೋದು. ತುಂಬ ಕಡಿಮೆ ಅನ್ನೋದಕ್ಕಿಂತ ಇಲ್ಲ, ನಿಲ್ಲಂತಲೇ ಹೇಳ್ಬೋದು. ಅಂಥ ಧ್ಯಾನ ಬೇಡ, ಅದ್ಭುತ ನಡೆಯುವ ಧ್ಯಾನ. ಈಗ ಯಾರಾದರೂ ಒಬ್ಬರು ಅದ್ಭುತ ಮಾಡೋ ವ್ಯಕ್ತಿ ಈ ಭದ್ರಾವತಿ ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾದರೆ ಸುತ್ತಮುತ್ತಲು ಇರ್ತಕ್ಕಂಥ ಕನ್ನಡದವರು, ಕೊಂಕಣಿಯವರು, ತಮಿಳವರು, ಮಲಯಾಳಂ ಅವರು, ಇನ್ಯಾವ್ಯಾವ ಭಾಷೆ ಇದೆ ಎಲ್ಲ ಭಾಷೆಯವರು ಎದ್ದು ಬಿದ್ದು ಓಡಿ ಅಲ್ಲಿ ಬಂದಿರ್ತಾರೆ. ಕರೆಕ್ಟಾ? ಕರೆಕ್ಟ್. ಆವಾಗ ಯಾವಾಗಲೂ ನಮಗೆ ಭಾಷೆ ಕಚ್ಚಾಟನೇ ಇಲ್ಲ, ನಾವೆಲ್ಲ ಒಂದೇ. ಯಾಕಂದ್ರೆ ನಮಗೆಲ್ರಿಗೂ ಅದ್ಭುತ ಬೇಕು, ಎಲ್ರಿಗೂ ಚೆನ್ನಾಗಿರಬೇಕು. ಆದರೆ ದೇವರ ವಾಕ್ಯದ ಧ್ಯಾನ ಇದೆ ಅಂದರೆ ಯಾರು ಬರಲ್ಲ. ವಾಕ್ಯೋಪದೇಶ ಇದೆ ಅಂತ ಹೇಳಿ ಏನೂ ಇಲ್ಲ. ದೇವರ ವಾಕ್ಯದ ಉಪದೇಶ ಇದೆ 4 ದಿನಗಳು ಅಂದರೆ 40 ಜನ ಸಿಗೋದು ಕಷ್ಟ. ಆ ಪರಿಸ್ಥಿತಿಯಲ್ಲಿ ನಮ್ಮ ಕ್ರೈಸ್ತರು ಇವತ್ತಿದ್ದೀವಿ ನಾವು. ಡಿಸೆಪ್ಷನ್, ವಂಚನೆ, ಸತ್ಯದ ಅರಿವಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದೊಂದು ಮಹಾವಂಚನೆ. ನಾವು ಸಿದ್ಧರಾಗಿರಬೇಕು. ವಿ ಶುಡ್ ನಾಟ್ ಬಿ ಲೈಕ್ ದೋಸ್ ಫೂಲಿಶ್ ವರ್ಜಿನ್ಸ್. 5 ಜನ ಅವಿವೇಕಿಗಳಾಗಿದ್ದಂಥ ಕನ್ಯೆಯರ ಹಾಗೆ ಇವತ್ತು ಕ್ರೈಸ್ತ ಸಭೆ ಇದೆ. ನಾವು ಹಾಗಾಗಬಾರ್ದಾದ್ರೆ ನಾವು ಸತ್ಯವನ್ನು ಅರಿತುಕೊಳ್ಬೇಕು. ದೇವರ ವಾಕ್ಯ ಶುಭ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ಯೇಸುವನ್ನು ಅರಿತುಕೋಬೇಕು. ಹೂ ಈಸ್ ಜೀಸಸ್? ಯೇಸು ಹೇಳ್ತಾರೆ ಅಗತ್ಯವಾದದ್ದು ಒಂದೇ. ಮಾರ್ಥ, ನಿನಗೆ ಅಗತ್ಯವಾದದ್ದು ಒಂದೇ. ನಿನ್ನ ಈ ಸೋಷಿಯಲ್ ವರ್ಕ್ ಅಲ್ಲ ಮುಖ್ಯ, ಅವ್ರು ಹೆಲ್ಪ್ ಮಾಡಬೇಕು, ಇವ್ರು ಹೆಲ್ಪ್ ಮಾಡಬೇಕು, ಇದೆಲ್ಲ ಮುಖ್ಯ. ನಿನಗೆ ನಾನು ಮುಖ್ಯ.
ನನ್ನ ಸಾನ್ನಿಧ್ಯ ಮುಖ್ಯ, ನನ್ನ ವಚನಗಳು ಮುಖ್ಯ. ಮರಿಯಳು ಉತ್ತಮವಾದದ್ದನ್ನು ಆರಿಸ್ಕೊಂಡಿದ್ದಾಳೆ. ಇದು ಎಷ್ಟು ದಿನ ಮುಖ್ಯ? ಜೀವ ಇರುವ ತನಕ ಮುಖ್ಯ. ಮನುಷ್ಯನಿಗೆ ಉಸಿರು ಯಾವಾಗ ಬೇಕು? ಈ ದೇಹ ಇರೋ ತನಕ ಉಸಿರು ಗಾಳಿ ಬೇಕು. ಪರಿಶುದ್ಧಾತ್ಮನು ಗಾಳಿಗೆ ಒಂದು ಹೋಲಿಕೆ ಮಾಡ್ತಾರೆ. ಎಲ್ಲಿವರೆಗೆ ಜೀಸಸ್ ಬೇಕು ಕೇಳಿದರೆ, ಎಲ್ಲಿಯವರೆಗೆ ಜೀವ ಇದೆಯೋ ಈ ದೇಹದಲ್ಲಿ ಅಲ್ಲಿವರೆಗೂ ಜೀಸಸ್ ನನಗೆ ಬೇಕು. ವಿತೌಟ್ ಜೀಸಸ್ ಐ ಆಮ್ ಡೆಡ್. ಪ್ರೀತಿಯ ಸಹೋದರ ಸಹೋದರರು, ಯೇಸು ಹೇಳ್ತಾರೆ, ನಾನು ಈ ಭೂಮಿಗೆ ಬಂದಿದ್ದು, ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 38ನೇ ವಾಕ್ಯ, ಜಾನ್ ಚಾಪ್ಟರ್ 6:38, ಅಲ್ಲಿ ಯೇಸು ಹೇಳ್ತಾರೆ, ನಾನು ಬಂದಿದ್ದು ಜೀವ ಕೊಡಲು. ಕರೆಕ್ಟೇನೆ, ಅದು ಇದೆ, ಆ ವಾಕ್ಯನೂ ಇದೆ. ಅದು ನೋಡೋಣ, ಎಷ್ಟಾಗುತ್ತೋ ಅಷ್ಟು ನೋಡೋಣ. ನಮಗೆ ಕೊಟ್ಟಿರೋ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಓಕೆ, 38ನೇ ವಾಕ್ಯ ಏನು ಹೇಳುತ್ತೆ? ನಾನು ಸ್ವರ್ಗದಿಂದ ಇಳಿದು ಬಂದದ್ದು, ನಾನು ಸ್ವರ್ಗದಿಂದ ಈ ಭೂಮಿಗೆ ಮನುಷ್ಯನಾಗಿ ಇಳಿದು ಬಂದಿದ್ದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ. ನನ್ನ ಇಚ್ಛೆಯಂತೆ ನಡೀಲಿಕ್ಕೆ ಅಲ್ಲ, ನಿಮ್ಮ ಇಚ್ಛೆಯಂತೆ ನಡೀಲಿಕ್ಕೂ ಅಲ್ಲ. ನೀವು ಪೆಟಿಷನ್ ಹಾಕಿದ್ರಿ, ನಮಗೆ ಮನೆ ಬೇಕು, ಸೈಟ್ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಕಾಯಿಲೆ ವಾಸಿ ಆಗಬೇಕು, ಸೊಂಟ ನೋವು ಹೋಗಬೇಕು, ಮೈಕೈ ನೋವು ಹೋಗಬೇಕು, ಕೆಲಸ ಸಿಗಬೇಕು, SLC ಪರೀಕ್ಷೆನಲ್ಲಿ ಪಾಸ್ ಆಗಬೇಕು, ಗಂಡ ಸರಿ ಆಗಬೇಕು, ಡೈವರ್ಸ್ ಆಗಬಾರ್ದು, ಏನೇ ನಿಮ್ಮದೇ ಪೆಟಿಷನ್ಸ್ ಇರುತ್ತೆ. ಎಲ್ಲದು ಒಳ್ಳೆ ಪೆಟಿಷನ್ಸೇ, ಏನು ಕೆಟ್ಟದೇನಲ್ಲ. ಬಟ್ ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಅದೆಲ್ಲ ಸರಿಯಾದರೂ ಕೂಡ ಸ್ವರ್ಗಕ್ಕೆ ಹೋಗೋದಂತೂ ನೋ ಗ್ಯಾರಂಟಿ. ಓಕೆ, ಈ ಲೋಕದಲ್ಲಿ ತಿಂದು ಕುಡಿದು ಮಜಾ ಮಾಡಿ ಚೆನ್ನಾಗಿ ಬದುಕ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಯೇಸು ಹೇಳ್ತಾರೆ, ನಾನು ಸ್ವರ್ಗದಿಂದ ಇಳಿದು ಬಂದದ್ದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಾಗಿ ಅಲ್ಲ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ನಡೆಯುವುದಕ್ಕೆ. ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ನಡೆಯುವುದಕ್ಕೆ. ಹಾಗಾದರೆ ಆತನ ಚಿತ್ತ ಏನು? ತಂದೆ ದೇವರ ಚಿತ್ತ ಏನು? ಯೇಸು ಯಾಕೆ ಬಂದಿದ್ದಾರೆ ಅಂತ ಅರ್ಥ ಆಗಬೇಕಾದ್ರೆ ಈ ಮಾತು ನಮ್ಗೆ ಅರ್ಥ ಆಗಬೇಕು. ಏನು? 39ನೇ ವಾಕ್ಯ ಏನು ಹೇಳುತ್ತೆ? ಅವರ ಚಿತ್ತವೇನೆಂದರೆ, ಕೇಳಿಸ್ಕೊಳ್ಳಿ, ಅವರ ಚಿತ್ತ ಏನು ಅಂದರೆ, ದೇವರ ಚಿತ್ತ ಏನು ಅಂದರೆ, ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ, ಈ ಭೂಮಿಯಲ್ಲಿ ಜೀವಿಸುವ ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿ ದೇವರ ಚಿತ್ತ ಏನು ಕೇಳಿದರೆ, ನೀನು ಯಾರನ್ನ ಮದುವೆ ಆಗಬೇಕು, ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು, ಯಾವ ಬಟ್ಟೆ ಹಾಕಬೇಕು, ಈ ವಿಷಯ ಅಲ್ಲ. ದೇವರ ಚಿತ್ತ ಏನು ಅಂದರೆ, ಅಲ್ಟಿಮೇಟ್ ಆಗಿ ದೇವರ ಚಿತ್ತ ಇಷ್ಟೇ. ನೀನು ಎಲ್ಲಾದರೂ ಇರು, ಏನಾದರೂ ಮಾಡು, ಹೇಗಾದರೂ ಬದುಕು, ಆದರೆ ಅಲ್ಟಿಮೇಟ್ ಇದಾಗಬೇಕು. ಏಸು ಕೆಲಸ ಇದು. ಏಸು ಬಂದಿದ್ದು ಈ ಕೆಲಸ ಮಾಡಲಿಕ್ಕೆ, ನನ್ನ ಕೆಲಸ ಮಾಡಲಿಕ್ಕೂ ಅಲ್ಲ, ನಿಮ್ಮ ಕೆಲಸ ಮಾಡಲಿಕ್ಕೂ ಅಲ್ಲ, ಅಪ್ಪನ ಕೆಲಸ ಮಾಡಲಿಕ್ಕೆ, ಅವರ ಅಪ್ಪನ ಕೆಲಸ ಮಾಡಲಿಕ್ಕೆ, ತಂದೆ ಕೆಲಸ ಮಾಡಲಿಕ್ಕೆ. ಹಿ ಕೇಮ್ ಟು ಡೂ ದ ವಿಲ್ ಆಫ್ ಹಿಸ್ ಡ್ಯಾಡಿ. ಅವ್ರು ಹೇಳ್ತಾರೆ, ಅವರ ಚಿತ್ತವೇನೆಂದರೆ, ಅವರು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನು ನಾನು ಜೀವಕ್ಕೆ ಎಬ್ಬಿಸಬೇಕು. ಅಂದರೆ ಪುನರುತ್ಥಾನಗೊಳಿಸಿ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಕೊಡಬೇಕು. ಯಾರಿಗೆಲ್ಲ? ಪಿತನು ನನಗೆ ಕೊಟ್ಟವರು. ಅವ್ರು ನೀವಾದರೆ ನೀವು, ನಾನಾದರೆ ನಾನು. ಅವರು ಯಾರು ನಾಶ ಆಗಿ ಹೋಗಬಾರ್ದು. ಅದು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಯಾಕೆ ಅಂದರೆ, ಇನ್ನೊಂದು ವಾಕ್ಯ ನಾವು ನೋಡೋಣ. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಜಾನ್ ಚಾಪ್ಟರ್ 3:17, 3ನೇ ಅಧ್ಯಾಯ 17 ಮತ್ತು 18 ಎರಡೂ ವಾಕ್ಯ ತುಂಬ ಚೆನ್ನಾಗಿದೆ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರು ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಹಾಗಾದ್ರೆ ಅಪ್ಪನ ಆಸೆ ಏನು ಅಂದ್ರೆ, ಪುತ್ರನ ಮುಖಾಂತರ ನೀನು ರಕ್ಷಣೆ ಹೊಂದ್ಕೋಬೇಕು. ತಂದೆಯಾದ ದೇವರ ಇಚ್ಛೆ ಏನು ಗೊತ್ತಾ? ನನ್ನನ್ನು ದೇವರೇ ಸೃಷ್ಟಿ ಮಾಡಿದ್ದು. ಈಗ ನನ್ನ ಕುರಿತಾಗಿ ದೇವರ ಇಚ್ಛೆ ಏನು ಕೇಳಿದರೆ, ದೇವರ ಇಚ್ಛೆ ಇಷ್ಟೇ, ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅವರಲ್ಲಿಟ್ಟ ವಿಶ್ವಾಸ ಮತ್ತು ವಿಶ್ವಾಸದ ಜೀವನ, ಆ ಮಾನಸಾಂತರದ ಜೀವಿತ, ಇದರ ಮುಖಾಂತರವಾಗಿ ನಾನು ನಿತ್ಯ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು, ಪಾಪ ಪರಿಹಾರವನ್ನು ಪಡೆದುಕೊಳ್ಳಬೇಕು, ನಿತ್ಯ ಜೀವ ಪಡೆದುಕೊಳ್ಳಬೇಕು. ಇದೇ ಅಪ್ಪನ ಇಚ್ಛೆ. ಇದು ಇಚ್ಛೆಯನ್ನು ನೆರವೇರಿಸಲಿಕ್ಕೋಸ್ಕರನೇ ತಂದೆಯಾದ ದೇವರು 16ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನನ್ನ ಮೇಲಿನ ಪ್ರೀತಿಯಿಂದಾಗಿ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು, ಆತನಲ್ಲಿ ವಿಶ್ವಾಸ ಇಟ್ಟ ನಾನು, ನೀವು ಯಾರೆಲ್ಲ ವಿಶ್ವಾಸ ಇಡ್ತಾರೋ ಅವರು ನಾಶ ಆಗದೆ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದೇ ದೇವರ ಉದ್ದೇಶ. ಹಾಗಾದರೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದ ಉದ್ದೇಶ ಮೊಟ್ಟ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ, ನಿಮ್ಮ ಡೈರಿಯಲ್ಲಿ ಎಲ್ಲಿ ಬರ್ಕೊಳ್ತೀರೋ ಬರ್ಕೊಳ್ಳಿ. ಯೇಸು ಬಂದಿದ್ದು
ಈ ಲೋಕಕ್ಕೆ ತಂದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ನಮ್ಮ ಚಿತ್ತವನ್ನು ನೆರವೇರಿಸಲಿಕ್ಕೆ ಅಲ್ಲ. ಯೇಸು ಈ ಭೂಮಿಗೆ ಬಂದಿದ್ದು, ಇಂದು ಯೇಸು ಜೀವಂತವಾಗಿ ಇದ್ದಾರೆ. ಅವರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಇರ್ತಾರೆ. ಅವರು ದೇವರಾಗಿದ್ದಾರೆ. ಅವರಿಂದು ಮನುಷ್ಯನಾಗಿ ಇಲ್ಲ, ಆತ್ಮನಾಗಿ ನಮ್ಮೊಂದಿಗೆ, ನಮ್ಮಲ್ಲಿ ಅವರಿದ್ದಾರೆ. ಯೇಸು ಇಂದು ಇರುವುದು ಉದ್ದೇಶ ಏನು ಕೇಳಿದರೆ, ನಿಮ್ಮ ಲೈಫ್ನ ಇಲ್ಲಿ ಸೆಟ್ಲ್ ಮಾಡಲಿಕ್ಕಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸತ್ಯ ತಿಳ್ಕೊಳ್ಳಿ, ರಕ್ಷಣೆ ಪಡ್ಕೊಳ್ಳಿ. ಕೆಲವು ಟೈಮ್ ಕೆಲವೊಂದು ಧ್ಯಾನಗಳಿಗೆ ಹೋದಾಗ ಧ್ಯಾನ ಕೊಡುವವರು ಇಮೋಷ್ನಲ್ ಆಗಿ ಸೆಂಟಿಮೆಂಟಲ್ ಹೇಳ್ತಾರೆ, ನೀವು ಭಯಪಡಬೇಡಿ, ಯೇಸು ಒಳ್ಳೆ ದೇವರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ವಾಕ್ಯ ಎಲ್ಲ ಹೇಳ್ತಾರೆ. ವಾಕ್ಯ ಇದೆ. ಅದು ಯಾವ ಭಾರ, ಯಾವ ರೀತಿ ಬೆಂಡಾಗಿರೋದು, ಏನು ವಿಶ್ರಾಂತಿ, ಅದು ಇದೆ. ಈಗ ಪಾಪ ಅವನು ಜಮೀನು ಸಮಸ್ಯೆ ಇಟ್ಕೊಂಡು ಬಂದ, ಅವನೊಂದು ಭಾರ ಅಲ್ವಾ, ಅದು ಇಳಿಸ್ಬೋದಾಗಿತ್ತಲ್ವ. ಯೇಸು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವನಿಗೆ, ಯಾರಪ್ಪ ನನ್ನನ್ನು ಅಪಾಯಿಂಟ್ ಮಾಡಿದ್ದು ನಿಮ್ಮ ಜಮೀನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ? ನಾನು ಬಂದಿದ್ದ ಅದಕ್ಕಲ್ಲ. ಯಾವ ವಿಧವಾದ ಲೋಭಕ್ಕೂ ಒಳಗಾಗಬೇಡಿ. ಮತ್ತು ಎಷ್ಟು ಜನ ಈ ಧ್ಯಾನ ಕೇಂದ್ರಗಳು, ನಾನು ಹೇಳ್ತೇನೆ, ಈ ಮಠ ಮಂತ್ರದ ಸ್ಥಳದ ಹಾಗೆ ಇರುವ ಧ್ಯಾನ ಕೇಂದ್ರಗಳಿಗೆ ಎಷ್ಟು ಜನ ಹೋಗಿ ಅಲ್ಲಿ ಫಾರಿನಲ್ಲಿ ಕೆಲಸ ಅಂತೆ, ಅಲ್ಲಿ ಕೆಲಸ ಅಂತೆ, ಅವ್ರು ಇಷ್ಟಪಟ್ಟ ಕೆಲಸ ಅಂತೆ, ಇದೆಲ್ಲ ಇಷ್ಟ ಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಪೆಟಿಷನ್ಸ್ ಹಾಕಿ ಅನೇಕ ಒಡಂಬಡಿಕೆಗಳ ರೀತಿಯಲ್ಲಿ ಪ್ರಾರ್ಥನೆಗಳನ್ನ ಮಾಡಿ ಹೋಗ್ತಾ ಇರುವವರು ಪಡ್ಕೊಂಡಿದ್ದಾರೆ ಎಷ್ಟೋ ಜನ. ಅವ್ರು ಹೇಳ್ತಾ ಇರೋದು ದೇವರು ಮಾಡಿಕೊಟ್ರು ಅಂತ, ಅವ್ರು ಅಂದ್ಕೊಂಡಿರೋದು ಆ ಥರ. ಆದರೆ ಇನ್ನೊಬ್ಬ ಇದ್ದಾನೆ ಡೂಪ್ಲಿಕೇಟು, ಪಿಶಾಚಿ. ಅವನ ಕೆಲಸ ಏನು ಗೊತ್ತಾ, ಮನುಷ್ಯನ ಶರೀರದ ಆಸೆಯನ್ನು ಪೂರೈಸ್ತಾ ಇರ್ತಾನೆ. ಯೇಸು ಹತ್ರನೂ ಬಂದ, ನಿಧಾನ ಹೇಳ್ದ, ಕಲ್ ತಗೋ, ರೊಟ್ಟಿ ಆಗು ಅಂತ ಹೇಳು, ರೊಟ್ಟಿ ಆಗುತ್ತೆ, ತಿನ್ನು. ಯೇಸು ಗೊತ್ತಾಯಿತು ಇವನು ಇನ್ನೊಬ್ಬ ಅಂತ, ಏನು ದೇವರ ಆತ್ಮ ಅಲ್ಲ, ಇನ್ನೊಂದು ಆತ್ಮ ಅಂತ. ನಾವೇನು ಮಾಡ್ತೀವಿ, ಈ ಪ್ರಾರ್ಥನೆ ಮಾಡಿ ಏನಾಗುತ್ತೆ, ನೀರು ದ್ರಾಕ್ಷಾರಸ ಆಗುತ್ತೆ, ಕಲ್ಲು ರೊಟ್ಟಿ ಆಗುತ್ತೆ, ಆಮೇಲೆ ಚೆನ್ನಾಗಿರ್ಬೋದಲ್ಲ. ನಮಗದಲ್ಲ ಮುಖ್ಯ. ನಮಗೇನು ಮುಖ್ಯ, ಅಗತ್ಯವಾದದ್ದು ಒಂದೇ ಒಂದು, ನಾವು ಯೇಸು ಜೊತೆ ಕುತ್ಕೋಬೇಕು, ಯೇಸು ಜೊತೆಗೆ ನಡಿಬೇಕು, ಕವಲು ಬಳ್ಳಿ ಮೂಲ ಬಳ್ಳಿಯಲ್ಲಿ ಒಂದಾಗಿ ಜೀವಿಸಬೇಕು. ದೇವರು ಬಯಸುವಂಥ ಆ ಫಲ ನನ್ನ ಲೈಫಲ್ಲಿ ಬರಬೇಕು. ನಿತ್ಯತೆಗೆ ಇರುವ ಪ್ರಯಾಣ, ಆ ಪ್ರಯಾಣದಲ್ಲಿ ನಾವಿದ್ದೀವಿ. ಸುಮ್ಮನೆ ಬೋರ್ಡ್ ಹಾಕೊಂಡ್ರೆ ಆಗೋದಿಲ್ಲ, ಭರವಸೆ ಯಾತ್ರಿಕರು ಅಂತ. ಯಾವ ಭರವಸೆ, ಯಾವ ಯಾತ್ರೆ, ಎಲ್ಲಿಗೆ ಯಾತ್ರೆ? ಪಿಲಿಗ್ರಿಮ್ಸ್ ಆಫ್ ಹೋಪ್. ಎಲ್ಲಿಗೆ ಹೋಗ್ತಾ ಇದೆಯಾ? ಇಸ್ರಾಯೇಲ್ ದೇಶಕ್ಕ? ಸ್ವರ್ಗ ರಾಜ್ಯಕ್ಕಿರುವ ಪ್ರಯಾಣ, ಇಕ್ಕಟ್ಟಾದ ದಾರಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಸತ್ಯವನ್ನು ಸರಿಯಾಗಿ ಮನವರಿಕೆ ಮಾಡಿಕೊಳ್ಳದೆ ಹೋದರೆ ಖಂಡಿತವಾಗಲೂ 5 ಮಂದಿ ಆ ಒಂದು ಬುದ್ಧಿಹೀನೆಯರಾದಂತಹ ಮೂರ್ಖರಾದಂಥ ಕನ್ಯರ ಹಾಗೆ ಯೇಸು ಸ್ವಾಮಿ ಬರುವ ಸಮಯ ಈಗ ಸಮೀಪಿಸಿದೆ, ನಾವು ಈಗ ಬಂದ ತಕ್ಷಣ ಏನೋ ಮಾಡ್ಕೊಂಡು ಬರ್ತೀವಿ ಅಂತ ಹೋದರೆ ಆಗೋದಿಲ್ಲ. ಸದಾ ಸಿದ್ಧರಾಗಿರಿ. ನಮಗೆ ಈ ಲೋಕಕ್ಕೆ ಬರುವಾಗ ಏನು ತೊಗೊಂಡು ಬಂದಿಲ್ಲ, ಹೋಗುವಾಗ ಏನು ಹೊತ್ಕೊಂಡು ಹೋಗೋದು ಇಲ್ಲ, ಹೋಗ್ಲಿಕ್ಕೆ ಆಗೋದು ಇಲ್ಲ. ಈ ಶರೀರ ಸ್ವರ್ಗಕ್ಕೆ ಹೋಗೋದು ಇಲ್ಲ. ಶರೀರ ಪುನರುತ್ಥಾನ ಆಗುತ್ತೆ, ರೂಪಾಂತರಗೊಳಿಸಿ ಒಂದು ಹೊಸ ಶರೀರ ಕೊಟ್ಟು ತಗೊಂಡು ಹೋಗ್ತಾರೆ. ಈ ಶರೀರ ಇಲ್ಲಿಗೆ ಮಾತ್ರ. ಆದರೆ ಈ ನಮ್ಮ ಆತ್ಮದ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ? ಅಳಿದು ಹೋಗೋ ದೇಹಕ್ಕೋಸ್ಕರ ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ಧ್ಯಾನಗಳಿಗೆ ಹೋಗ್ತೀವಿ. ಆತ್ಮಕ್ಕೋಸ್ಕರ ಎಷ್ಟು ಪರಿತಪಿಸ್ತಾ ಇದ್ದೀವಿ? ಆತ್ಮರಕ್ಷೆ ಮಾಡ್ಕೋಬೇಕು ಅಂತ ನಾವು ಏನೆಲ್ಲ ಎಫರ್ಟ್ ಹಾಕ್ತಿದ್ದೀವಿ ಇವತ್ತು? ಸಾಮಾನ್ಯ ವಿಷಯ ಅಲ್ಲ ಇದು. ಯಾಕೆ ಅಂದರೆ ಸ್ವರ್ಗ ನರಕದ ವಿಷಯ. ಇದು ಭಯ ಉಂಟಾಗ್ಲಿಕ್ಕೆ ಹೇಳ್ತಾ ಇರೋದಲ್ಲ, ಅಂದರೆ ಸತ್ಯ ನಮಗೆ ಅರ್ಥ ಆಗಬೇಕು. ಯೇಸು ನಮಗೆ ಅರ್ಥ ಆಗಬೇಕು. ಮುಖ್ಯವಾಗಿ ಯೇಸುನೇ ಸತ್ಯ. ಯೇಸು ನಮಗೆ ಸರಿಯಾಗಿ ಅರ್ಥ ಆದರೆ ಸರಿಯಾದ ಕ್ರೈಸ್ತ ಜೀವನವನ್ನು ನಮಗೆ ಜೀವಿಸ್ಲಿಕ್ಕಾಗ್ತದೆ. ಇಲ್ಲ ಅಂದರೆ ಸುಣ್ಣ ಬಳಿದ ಸಮಾಧಿ ಥರ ನಾವು ಬದುಕಬೇಕಾಗುತ್ತೆ. ಕ್ರಿಶ್ಚಿಯನ್ಸ್ ಥರ, ಆದರೆ ಒಳಗಡೆ ಕ್ರಿಸ್ತನ ಆತ್ಮ ಇರೋದಿಲ್ಲ. ಕ್ರಿಸ್ತನಿಗೂ ನನಗೂ ಯಾವುದೇ ಸಂಬಂಧ ಇರೋದಿಲ್ಲ. ಕೊನೆಯದಾಗಿ ಒಂದು ವಾಕ್ಯ ಹೇಳಿ ನಾನು ನಿಲ್ಲಿಸ್ತೀನಿ. ಯೇಸು ಸ್ವಾಮಿ ಲೂಕನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಹೇಳ್ತಾರೆ, ನರಪುತ್ರನು ಬಂದಿರುವುದು ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ. ಬರೀ ರೋಗಿಗಳನ್ನ ಹುಡ್ಕೊಂಡೋಗಿ ಸೌಖ್ಯ ಮಾಡಲಿಕ್ಕಲ್ಲ,
ಎಲ್ಲೆಲ್ಲಿ ಅದ್ಭುತ ಬೇಕೋ ಅದ್ಭುತ ಮಾಡಲಿಕ್ಕಲ್ಲ. ಯೇಸು ಬಂದ ಮುಖ್ಯ ಉದ್ದೇಶ ತನ್ನ ಪ್ರಾಣವನ್ನು ಈಡಾಗಿ ಕೊಡಲಿಕ್ಕೆ. ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ 45ನೇ ವಚನದಲ್ಲಿ ಹೇಳ್ತಾರೆ, ನರಪುತ್ರನು ಬಂದಿರುವುದು ಸರ್ವರ ಸೇವೆ ಮಾಡಲಿಕ್ಕೂ, ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡಲಿಕ್ಕೆ. ಈಡಂದರೆ ಬದಲಿಗೆ ಕೊಡಲಿಕ್ಕೆ. ಒಬ್ಬ ಜೈಲಿಗೆ ಹೋಗ್ತಾನೆ ಅಪರಾಧ ಮಾಡಿ, ಅವನನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಜಾಮೀನು ಕೊಡಬೇಕಲ್ವಾ, ಆ ರೀತಿಯಲ್ಲಿ ಈಡು ಕೊಡಲಿಕ್ಕೆ, ಈಡು ಕೊಡುವಂಥ ಒಂದು ಸೇವೆ ಮಾಡಲಿಕ್ಕೆ. ಯೇಸು ಹೇಗೆ ಏನು ಸೇವೆ ಮಾಡಿದರು ಕೇಳಿದರೆ, ಅವರ ರಕ್ತದಿಂದ ನಮ್ಮನ್ನು ತೊಳೆದರು. ಬರೀ ನೀರಿಂದ ಪಾದ ತೊಳೆದಿದ್ದ ಮಾತ್ರ ಅಲ್ಲ, ಅವರ ರಕ್ತದಿಂದ ನಮ್ಮನ್ನು ತೊಳೆದರು. ನಮ್ಮ ಪಾಪದ ಹೊಲಸನ್ನು ತೊಳೆದು ಅಂಥ ಶ್ರೇಷ್ಠವಾದ ಸೇವೆ ಮಾಡಿದ ಪ್ರಧಾನ ಯಾಜಕ ಸೇವೆಯನ್ನು ಯೇಸು ಕ್ರಿಸ್ತರು ಮಾಡಿದ್ದಾರೆ. ನಮಗಾಗಿ ತಾವೇ ಬಲಿಯಾದರು. ನಮ್ಮ ನಿತ್ಯ ರಕ್ಷೆಗಾಗಿ, ಪಾಪ ಪರಿಹಾರಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟರು, ಈಡು ಕೊಟ್ಟರು. ಅದರಿಂದ ಯೇಸು ಕ್ರಿಸ್ತರು ಬಂದಿದ್ದು ಈ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಲಿಕ್ಕಲ್ಲ, ಸಾಮಾಜಿಕ ಸುಧಾರಣೆ ಮಾಡಲಿಕ್ಕಲ್ಲ, ಧಾರ್ಮಿಕ ಸುಧಾರಣೆ ಮಾಡಲಿಕ್ಕಲ್ಲ, ಕೌಟುಂಬಿಕ ಸುಧಾರಣೆ ಮಾಡಲಿಕ್ಕಲ್ಲ, ಇನ್ಯಾವುದೋ ನಮ್ಮ ಆರೋಗ್ಯದ ವಿಷಯದಲ್ಲಿ ಸುಧಾರಣೆ ಮಾಡಲಿಕ್ಕಲ್ಲ, ನಮ್ಮ ಆತ್ಮರಕ್ಷಣೆ ಮಾಡಲಿಕ್ಕೆ, ನಿತ್ಯ ಮರಣದಿಂದ, ಸೈತಾನನ ಹಿಡಿತದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ, ಬಂಧಿತರಿಗೆ ಬಿಡುಗಡೆಯನ್ನು ಕೊಡಲಿಕ್ಕೆ, ಶುಭ ಸಂದೇಶವನ್ನು ಸಾರಲಿಕ್ಕೆ, ನಮ್ಮ ಪಾಪವನ್ನು ತೊಳೆದು ನಮ್ಮ ಸೇವೆ ಮಾಡಲಿಕ್ಕೆ, ಕೆಟ್ಟು ಹೋಗಿದ್ದನ್ನು ಸರಿಪಡಿಸಲಿಕ್ಕೆ, ಆತ್ಮದಲ್ಲಿ ನಷ್ಟಪಟ್ಟು ಹೋದ ಆ ದೈವತ್ವವನ್ನು ಮರಳಿ ತಂದು ಕೊಡಲಿಕ್ಕೆ ಯೇಸು ಕ್ರಿಸ್ತರು ದೇವರು ಮನುಷ್ಯನಾಗಿ ಭೂಮಿಗೆ ಬಂದರು. ಆ ಜೀಸಸನ್ನು ನೀವು ಹಿಂಬಾಲಿಸೋದಾದರೆ ನಿಮ್ಮ ಜೀವನದಲ್ಲಿ ಪಾಪಕ್ಷಮೆ ಇರುತ್ತೆ, ನಿತ್ಯ ಜೀವ ಇರುತ್ತೆ, ಪರಿಶುದ್ಧಾತ್ಮನ ಸಾನ್ನಿಧ್ಯ ಇರುತ್ತೆ, ದೇವರ ಮಹಿಮೆ ಇರುತ್ತೆ, ನಿತ್ಯ ಆನಂದ ಇರುತ್ತೆ, ಪರಮಾನಂದ ಇರುತ್ತೆ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಒಳ್ಳೆಯ ದೇವರೇ, ನೀವು ನಮ್ಮನ್ನು ಹೆಸರಿಡಿದು ಕರೆತಂದಿದ್ದೀರಿ ಸ್ವಾಮಿ. ನಾವಾಗಿ ಬಂದಿದ್ದಲ್ಲ. ನಿಮ್ಮ ವಾಕ್ಯ ಹೇಳುವ ಹಾಗೆ, ನನ್ನ ಪಿತನಿಂದ ಆಕರ್ಷಿತರಾಗದೆ ಯಾರೂ ನನ್ನ ಬಳಿಗೆ ಬರಲು ಸಾಧ್ಯ ಇಲ್ಲ ಎಂದು ನೀವು ಹೇಳಿದ್ದೀರಿ. ಪಿತನೇ, ನೀವು ವಾಕ್ಯವಾಗಿದ್ದಂಥ ನಿಮ್ಮ ಪುತ್ರನ ಬಳಿಗೆ, ಯೇಸುವಿನ ಬಳಿಗೆ ನಮ್ಮನ್ನು ಆಕರ್ಷಣೆ ಮಾಡಿದ್ದೀರಿ ಸ್ವಾಮಿ. ನಿಮ್ಮ ವಚನದ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ನೀವು ಸವರಿದ್ದೀರಿ, ಶುದ್ಧೀಕರಿಸಿದ್ದೀರಿ. ಯಾವ ರೀತಿಯಲ್ಲಿ 5 ಮಂದಿ ಕನ್ಯೆಯರು ಸಿದ್ಧತೆಯೊಂದಿಗೆ ಎದುರು ನೋಡ್ತಾ ಇದ್ದರೋ, ಅದೇ ರೀತಿಯಲ್ಲಿ ಸಿದ್ಧತೆಯೊಂದಿಗೆ ಬದುಕಲು ಬೇಕಾದಂತಹ ಆತ್ಮೀಕವಾದ ಸತ್ಯಗಳನ್ನು ನೀವು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಇದುವರೆಗೂ ನಮ್ಮನ್ನು ನಡೆಸಿದಂಥ ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ, ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್.